ಈಗ ಜಸ್ಟ್ ಎದ್ದಿದ್ದೀನಿ. ನಮ್ಮಮ್ಮ ಒಂದೇ ಹಿಂಸೆ ಇಕ್ತವ್ರೆ. ಬರ್ಡೇ ದಿವಸನಾದ್ರು ಬೇಗ ಎದ್ದು ಆಚೆ ಹೋಗಿ ಒಂದು ರೌಂಡ್ ಹೊಡ್ಕೊಂಬ ಅಂತ. ಆಚೆ ಹೋಗಿ ಒಂದು ರೌಂಡ್ ಹೊಡ್ಕೊಂಬರ್ಬೇಕಂದ್ರೆ ನಾನು ಯಾರ ಜೊತೆ ಬರ್ತೀನಿ? ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ನೈಟ್ ಫ್ರೆಂಡ್ಸು ಫೋನ್ ಮಾಡಿ ವಿಶ್ ಮಾಡಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಒಬ್ಬಂದು ವಿಶೇಷ ಡೇಟಲ್ಲಿ ಹಾಕಿಲ್ಲ. ಆದರೆ ಕರೆಕ್ಟಾಗಿ ನೆನಪಿರುತ್ತೆ ನನಗೆ. ಯಾಕೆ ಅಂದರೆ ನಂದು ಒಂದು ಫ್ರೆಂಡ್ಶಿಪ್ 10 ಇಯರ್ಸ್ ಸ್ಕೂಲಲ್ಲಿ ಆದರೆ ಇವಾಗ 5 ಇಯರ್ಸ್ ಕಾಲೇಜಲ್ಲಿ. ನನಗೆ ಗೊತ್ತಾಗ್ತಾಯಿಲ್ಲ ಇವತ್ತು ನನ್ನ ಬರ್ಡೇನ ಇವನ ಬರ್ಡೇನ ಅಂತ. ನಿನ್ನೆ ಗೈಸ್ ಲಿಯೋಗೆ ಆಚೆ ಎಲ್ಲ ಕರ್ಕೊಂಡೋಗಿ ಮಮ್ಮಿ ಹೇಳಿದ ಐಟಮ್ಸ್ ತಂದು ನಾನು ಬಂದಿದ್ದೀನಿ. ನಮ್ಮಪ್ಪ ಮಟನ್ ತರಕ್ಕೆ ಹೋಗೋರೆ. ಪಾಪ ನನ್ನ ಸ್ಕೂಲ್ ಫ್ರೆಂಡ್ ಅದೆಷ್ಟು ಸರಿ ಫೋನ್ ಮಾಡೋರೆ ಗೊತ್ತಾ ಗೈಸ್. ನಾನು ಇವಾಗ ಕಾಲ್ ಲಿಸ್ಟ್ ನೋಡ್ತಾ ಇದ್ದೀನಿ. ಅವ್ನು ಮತ್ತೆ ಇವಾಗ ಫೋನ್ ಮಾಡಿಬಿಟ್ಟು, ಅಲ್ಲ ನಮ್ಮ ಬರ್ಡೇಗೆಲ್ಲ 12 ಗಂಟೆವರೆಗೂ ಎದ್ದು ವಿಶ್ ಮಾಡಿರ್ತೀಯ, ನಿನ್ನ ಬರ್ಡೇಗೆ ಯಾಕೆ 12 ಗಂಟೆಗೆ ಮನಿಕೊಂಬಿಡ್ತೀಯ ಅಂತ ಕೇಳ್ತಾರೆ. ರಿಯಲಿ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೇಷಾಂಗ್ ವ್ಲಾಗ್ಸ್. ಸ್ವಲ್ಪ ವೆಲ್ಕಮಿಂಗ್ ನಿಧಾನ ಕೊಡ್ತಾಯಿದ್ದೀನಿ ಗೈಸ್. ಯಾಕೆ ಅಂದರೆ ಆಚೆ ಬಂದಿದ್ದೀನಿ. ಈಗ ಜಸ್ಟ್ ಎದ್ದಿದ್ದೀನಿ. ನಮ್ಮಮ್ಮ ಒಂದೇ ಹಿಂಸೆ ಇಕ್ತವ್ರೆ. ಬರ್ಡೇ ದಿವಸನಾದ್ರು ಬೇಗ ಎದ್ದು ಆಚೆ ಹೋಗಿ ಒಂದು ರೌಂಡ್ ಹೊಡ್ಕೊಂಬ ಅಂತ. ಆಚೆ ಹೋಗಿ ಒಂದು ರೌಂಡ್ ಹೊಡ್ಕೊಂಬರ್ಬೇಕಂದ್ರೆ ನಾನು ಯಾರ ಜೊತೆ ಬರ್ತೀನಿ? ನಮ್ಮ ಲಿಯೋ ಜೊತೆನೇ ಬರೋದು. ಲಿಯೋ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದ ಗೈಸ್. ಅಷ್ಟೊತ್ತಲ್ಲಿ ನಮ್ಮಪ್ಪ ಕ್ಲೀನ್ ಮಾಡಿಬಿಟ್ಟಿದ್ರು. ಬರ್ಡೇ ದಿವಸ ಅವನಿಗೆ ಕ್ಲೀನ್ ಮಾಡೋದು ಅಂತ. ನಿಮಗೆ ನೆನ್ನೆ ಹೇಳಿದ್ನಲ್ಲ, ಹೊಟ್ಟೆ ನೋವ್ದಂಗೆ ಆಗುತ್ತೆ ಅನಿಸುತ್ತೆ. ಅವಾಗೆಲ್ಲ ಇದು ಮಾಡ್ತಾವನೆ, ಲೂಸ್ ಮೋಷನ್ಗೆ ಹೋಗ್ತಾವನೆ. ಅದೇ ಪ್ರಾಬ್ಲಮ್ ಗೈಸ್ ಇವಾಗ ಇವನಿಗೆ. ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ನೈಟ್ ಫ್ರೆಂಡ್ಸು ಫೋನ್ ಮಾಡಿ ವಿಶ್ ಮಾಡಲಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ನನ್ನ ಫ್ರೆಂಡ್ಸಿಗೆ ವಿಶ್ ಮಾಡ್ತೀನಿ. ಅಂದರೆ ಏನು ಗೊತ್ತಾ, ನಾನು ಕೆಲವ್ರದ್ದು ವಿಶಸ್ ಡೇಟ್ನ ಬರೆದಿಟ್ಟಿದ್ದೀನಿ. ಎಂಟ್ರಲ್ಲಿ ಕ್ಯಾಲೆಂಡ್ರಲ್ಲಿ ವಿಶಸ್ ಸ್ಪೆಷಲ್ ಡೇಸ್ ಅಂತ ಮೆನ್ಷನ್ ಮಾಡಿರ್ತೀನಿ. ಅದು ತೋರಿಸುತ್ತಲ್ಲ 12 ಗಂಟೆಗೇ. ಎಡಿಟ್ ಮಾಡ್ಬೇಕಾದ್ರೆ ಏನಾರು ಇದ್ದಿದ್ರೆ ಪಕ್ಕ ವಿಷಯ ಮಾಡ್ತೀನಿ. ಏನಾದ್ರು ಮರ್ತೋಗಿದ್ದರೆ ಎಡಿಟಿಂಗಲ್ಲಿ ಏನಾಯ್ತು ಅಂದರೆ ಅವ್ರದ್ದು ಬರ್ಡೇ ಅವತ್ತು ಅಂತ ವಿಶೇಷ ಡೇಟಲ್ಲಿ ಏನಾದ್ರು ಹಾಕಿಲ್ಲ, ಮರ್ತೋಗಿದ್ದರೆ ಮಾತ್ರ ವಿಶ್ ಮಾಡಿರಲ್ಲ. ನಂದು ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದಾನೆ, ಒಬ್ಬಂದು ವಿಶೇಷ ಡೇಟಲ್ಲಿ ಹಾಕಿಲ್ಲ. ಆದರೆ ಕರೆಕ್ಟಾಗಿ ನೆನಪಿರುತ್ತೆ ನನಗೆ. ಯಾಕೆ ಅಂದರೆ ನಂದು ಒಂದು ಫ್ರೆಂಡ್ಶಿಪ್ 10 ಇಯರ್ಸ್ ಸ್ಕೂಲಲ್ಲಿ ಆದರೆ ಇವಾಗ 5 ಇಯರ್ಸ್ ಕಾಲೇಜಲ್ಲಿ. ಅವನು ಮೈಸೂರಲ್ಲಿದ್ರೂ ನಾನು ಅವನು ಈಗಲೂ ಕಾಂಟ್ಯಾಕ್ಟಲ್ಲಿದ್ದೀವಿ. ವೀಕ್ಲಿ ಒನ್ ಟೈಮ್ ಫೋನ್ ಮಾಡ್ತೀವಿ. ಆದರೆ ದಿವಸ ಫೋನ್ ಮಾಡೋ ಥರ ಮಾತಾಡ್ತಿರ್ತೀವಿ ನಾವು. ಎಷ್ಟೊತ್ತಕ ಮಾತಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ 2 to 3 ಅವರ್ಸ್ವರೆಗೂ ಮಾತಾಡ್ತಿರ್ತೀವಿ ನಾನು ಅವನು. ನನಗೆ ಗೊತ್ತಾಗ್ತಾಯಿಲ್ಲ ಇವತ್ತು ನನ್ನ ಬರ್ಡೇನ ಇವನ ಬರ್ಡೇನ ಅಂತ. ನಿನ್ನೆ ಅಣ್ಣ ಬಾತ್ರೂಮ್ಗೆ ಲೂಸ್ ಮೋಷನ್ಗೆ ಹೋಗಿ ನೋಡ್ರಿ ಅವ್ನಿಗೆ ಎಷ್ಟು ಖುಷಿ ಅಂದರೆ ಆಡೋಕ್ಕೆ ಬಿಟ್ಬಿಟ್ರಲ್ಲ ಲಿಯೋನ ಅವನ ಜೊತೆಗೆ. ಫುಲ್ ಖುಷಿ. ಆದರೆ ರೋಡಲ್ಲಿ ಮಾತ್ರ ಇವನು ಆಟ ಆಡಿಸ್ತಾನೆ. ಅದೇ ಮನೇಲಿ ಆಟ ಆಡಿಸ್ಲಿ ಹಿಂಗೆ ಆಗಲ್ಲ. ಇಲ್ಲಾಂದರೆ ಪಕ್ಕ ಅವನ್ನ ನಮ್ಮಮ್ಮ ಮನೆಯೊಳಗೆ ಸೇರಿಸ್ಕೊಂಡಿರೋದು ಗೈಸ್. ಅವಳು ಆಟ ಆಡೋಲ್ಲ. ಯಾಕೆ ಅಂದರೆ ಅವಳು ಹೊಟ್ಟೆಯೊಳಗೆ ಪಾಪು ಹೊಟ್ಟೆಯೊಳಗೆ ಪಾಪು. ಆಚೆ ಎಲ್ಲ ಕರ್ಕೊಂಡೋಗಿ ಮಮ್ಮಿ ಹೇಳಿದ ಐಟಮ್ಸ್ ತಂದು ನಾನು ಬಂದಿದ್ದೀನಿ. ನಮ್ಮಪ್ಪ ಮಟನ್ ತರಕ್ಕೆ ಹೋಗೋರೆ. ನಮ್ಮ ಬರ್ಡೇ ಏನಾದ್ರು ನನ್ನ ಬರ್ಡೇ ಫ್ರೈಡೇ, ಸಂಡೇ ಮತ್ತು ವೆಗ್ನೆಸ್ಡೇ ಏನಾದ್ರು ಬಿತ್ತು ಅಂದರೆ ಪಕ್ಕ ನಮ್ಮ ಮನೇಲಿ ನಾನ್ ವೆಜ್. ಬೇರೆ ಟೈಮಲ್ಲಿ ಬಿತ್ತು ಅಂದರೆ ಮನೇಲಿ ವೆಜ್. ಮನೆಯವರೆಲ್ಲರೂ ವಿಶ್ ಮಾಡಿದ್ರು. ನಮ್ಮ ಚಿಕ್ಕಿಯವರು ಸಂಡೇ ಅಲ್ವಾ ಇನ್ನೂ ಇದ್ದಿರಲ್ಲ, ಅದಕ್ಕೋಸ್ಕರ ಅವ್ರು ವಿಶ್ ಮಾಡಿಲ್ಲ ಇನ್ನೂ. ನಮ್ಮ ಮಮ್ಮಿ ನನಗೆ ಬೆಳಗ್ಗೆ ಎಷ್ಟು ಗಂಟೆ, ಇವಾಗ ಎಷ್ಟು ಗೊತ್ತಾ ಟೈಮ್ ಗೊತ್ತಿಲ್ಲ, ಟೈಮು 6:45. ಇದೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬಾರ್ದೇನಲ್ಲ, ಹೆಂಗೆ ಬೇಕು ನಂಗೆ ಬಿಸಾಕ್ಬಿಟ್ಟು ನೆಟ್ಕೋಬೋರಿ. ನೀನೇನು ಒಳ್ಳೆ ಬುದ್ಧಿ ಕಲಿ ಎಲ್ಲ ಒರೆಸಿ ಇದು ಮಾಡೋ ಅಂದರೆ ಬರೀ ಸ್ಟವ್ ಒರೆಸ್ಬಿಟ್ಟು ಮಟೈಗೆ ಹೋಗೋನು ಅವ್ಳು ಬಡ್ಕತ್ತಾಳೆ ಅಂತ. ನಾನು ಏನಂದೆ, ಏನಂತ ಒಂದು ನಿಮಿಷ ಕೆಳಗಡೆ ಬೀಗ ಹಾಕ್ಬಿಟ್ಟು ಬರ್ತೀನಿ, ಬಂದು ಒರೆಸ್ತೀನಿ ಅಂದೆ. ಫ್ಯಾಕ್ಟ್ರಿ ಬೀಗ ಹಾಕಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಏನು ನಿನ್ಗೆ ಅರೆ ಕತೆ ಹೇಳ್ತೇನೆ. ಗೇಟು ಹಾಕಿಲ್ಲ ಅವನು, ಹಂಗೆ ಹೋಗೋನೆ. ಎಲ್ಲ ಕ್ಲಿಯರ್ ಆಗಿರೋದು ಅವೇ ಪೀಸ್. ಯಾರು ಒಂದು ಶರ್ಟ್ ಹೊತ್ಕೊಂಡು ಹೋದ್ರೆ ಕೈಯಿಂದ ಕಟ್ಟಬೇಕು. ಏನು ಲಿಯೋ ಅಷ್ಟುದ್ದ ಕಟ್ಬಿಟ್ಟಿದ್ದೀವಿ. ನಾನೇನು ಹಾಕಲ್ಲ.
ನಾ ಮಾತಾಡ್ಸಲ್ಲ ನಿನ್ನ ಜೊತೆ. ನಮ್ಮಮ್ಮ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ತವ್ರೆ, ಮತ್ತು ಪಾಯಸಕ್ಕೆ ರೆಡಿ ಮಾಡೋಕೆ ಇಟ್ಟವ್ರೆ. ಇಲ್ಲಿ ಸಕ್ಕರೆ ಮತ್ತು ಹಾಲು ಕಾಯಕ್ಕೆ ಇಟ್ಟವ್ರೆ. ಶಾವಿಗೆ ಹಾಕಿದ್ರೆ ಪಾಯಸ ರೆಡಿ. ಇಲ್ಲಿ ನಮ್ಮಮ್ಮ ಬೈತವ್ರೆ. ಏನು ಹೇಳ್ದಮ್ಮ ಲತಮ್ಮನಿಂದ ಏನು ಇಸ್ಕೊಂಬ ಅಂದೆ? ಮೆಣಸು ಇಸ್ಕೊಂಬರೋಣ ಹೋಗಿ. ಬರ್ಡೇ ದಿವಸ ನನಗೇನು ಬೇಕು ಅಂತ ಮಾಡಿಸ್ಕೊಂಡು ಅದು ನಾನೇ ತರಬೇಕು ಗೈಸ್. ಏನಾದ್ರು ಇಲ್ಲ ಅಂದರೆ ಅಣ್ಣ ಕೆಲ್ಸಕ್ಕೆ ಹೋಗ್ತಿರೋ ಕಾರಣ, ಇಲ್ಲಾಂದರೆ ಅಣ್ಣ ಮಾಡ್ಕೊಂಡಿರೋನು ಗೈಸ್. ಆಚೆನೇ ಇದ್ಬಿಡ್ಬೇಕು ಅನ್ನಿಸ್ತೈತೆ, ಅಷ್ಟು ಹಣ್ಣು ಗಾಳಿ ಬೀಸ್ತೈತೆ, ಮನೆ ಶೆಕೆ. ತಾಮ ಸಾಕ ಇಷ್ಟು ಅಷ್ಟೊಂದು ಹಾಕ್ಬಿಟ್ಟಿಯ? ಅಷ್ಟು ತರಬೇಕಿತ್ತು. ನಾನು ಅಷ್ಟೊಂದು ತಂದೆ ಗೈಸ್. ಇವಾಗ ಏನಂದರೆ ಈಗ ನಮ್ಮಪ್ಪ ಹೋಗೋರೆ ತಾಂಬರಕ್ಕೆ. ಬರಲಿ ಬಿಡು. ಟ್ರಾನ್ಸಾಕ್ಷನ್ ನೋಡ್ಕೊಂಬನ್ನಿ. 1 2 3 ಗೈಸ್, ಟ್ರಾನ್ಸಾಕ್ಷನ್ ನೋಡ್ಕೊಳ್ಳಿ. ನಾನು ಮಾರ್ನಿಂಗ್ ಏನಂದೆ, ಯಾರು ನನಗೆ 12 o'clock ಫೋನ್ ಮಾಡಿ ವಿಶ್ ಮಾಡಿಲ್ಲ ಅಂತ. ಪಾಪ ನನ್ನ ಸ್ಕೂಲ್ ಫ್ರೆಂಡ್ ಅದೆಷ್ಟು ಸರಿ ಫೋನ್ ಮಾಡೋರೆ ಗೊತ್ತಾ ಗೈಸ್. ನಾನು ಇವಾಗ ಕಾಲ್ ಲಿಸ್ಟ್ ನೋಡ್ತಾ ಇದ್ದೀನಿ. ಅವ್ನು ಮತ್ತೆ ಇವಾಗ ಫೋನ್ ಮಾಡಿಬಿಟ್ಟು, ಅಲ್ಲ ನಮ್ಮ ಬರ್ಡೇಗೆಲ್ಲ 12 ಗಂಟೆವರೆಗೂ ಎದ್ದು ವಿಶ್ ಮಾಡಿರ್ತೀಯ, ನಿನ್ನ ಬರ್ಡೇಗೆ ಯಾಕೆ 12 ಗಂಟೆಗೆ ಮನಿಕೊಂಬಿಡ್ತೀಯಾ ಅಂತ ಕೇಳ್ತಾರೆ. ರಿಯಲಿ ಗೈಸ್, ನಿನ್ನೆ ವ್ಲಾಗ್ ನಾನು ಎಡಿಟೇ ಮಾಡೋಕ್ಕಾಗಿಲ್ಲ. ಎಡಿಟ್ ಮಾಡೋಣ ಅಂತ ಹಂಗೆ ಹಿಡ್ಕೊಂಡು ಹಂಗೆ ಮನಬಿಟ್ಟಿದ್ದೀನಿ. ಯಾವಾಗ ಎಚ್ಚರಾಗಿ ಎತ್ತಿಕೋದ್ನೋ ಅದು ನೆನಪಿಲ್ಲ. ಒಟ್ಟಿನಲ್ಲಿ ನಾನು ಫೋನ್ ಆಫ್ ಮಾಡಿ ನನಗೆ ನೆನಪೇ ಇಲ್ಲ. ನನಗೆ ಇವಾಗ ಫೋನ್ ಮಾಡಿ ಸಕ್ಕತ್ತಾಗಿ ಕ್ಲಾಸ್ ತೊಗೊಂಡವನೆ, ಉಗ್ದವನು ಚೆನ್ನಾಗಿ. ಯಾಕೆ ನಮ್ಮ ಬರ್ಡೇಗಾದರೆ 12 ಗಂಟೆವರೆಗೆ ಎದ್ದು ವಿಶ್ ಮಾಡಿರ್ತೀಯ, ನಿನ್ನ ಬರ್ಡೇಗೆ ವಿಶ್ ಮಾಡೋಣ ಅಂದರೆ ನೀನೇ ಮನಿಕೊಂಬಿಡ್ತೀಯ, ಫೋನ್ ಏನು ಕೆತ್ತಲಿಲ್ಲ, ಹಂಗೆ ಹಿಂಗೆ ಅಂತ ಬೈತಿದ್ದ. ಇವಾಗ ಆಯ್ತು ಬಿಡು, ಇವಾಗ ವಿಶ್ ಮಾಡು ಅಂತ ವಿಶ್ ಮಾಡಿದ್ದಾಯಿತು. ನಮ್ಮ ಮನೇಲಿ ಫಸ್ಟ್ ವಿಶ್ ಪ್ರತಿ ಸರಿ ನನಗೆ ಬುದ್ಧಿ ಬಂದಾಗಿಂದನೂ ಪ್ರತಿ ಸರಿ ನಮ್ಮ ಅಪ್ಪ ವಿಶ್ ಮಾಡಿರೋದೇ ಜಾಸ್ತಿ ನನಗೆ. ನಮ್ಮ ಮಮ್ಮಿ ಸೆಕೆಂಡ್ ವಿಶ್ ಮಾಡೋರು. ಈ ಸರಿ ನಮ್ಮ ಮಮ್ಮಿ ಫಸ್ಟ್ ವಿಶ್ ಮಾಡೋರೆ. ಬೇಗ ಓಡಿ ಬಂದು ನನಗೆ ವಿಶ್ ಮಾಡಿ ನಾನು ಅಯ್ಯೋ ಅವ್ರು ಎದಳಕ್ಕಿಂತ ಮುಂಚೆ ಇದ್ದಾಳಣ್ಣ, ಅವ್ರು ನನಗೆ ವಿಶ್ ಮಾಡೋಣ ಕ್ಯಾಪ್ಚರ್ ಮಾಡೋಣ ಅಂದರೆ ನಾನು ಇನ್ನೂ ಕಣ್ಣೇ ಬಿಡ್ತಾಯಿಲ್ಲ. ಆವಾಗಲೇ ಬಂದುಬಿಟ್ಟು ಹ್ಯಾಪಿ ಬರ್ಡೇ ಇದು ನಮ್ಮಮ್ಮ ಬರ್ಡೇ ದಿವಸನವ್ರು ಬೇಗ ಎದ್ದೋಳು ಅಂತೆ. ಅಯ್ಯೋ, ಇವಾಗ ಇದು ಔಟ್ಫಿಟ್ ತೋರಿಸ್ತೀನಿ ನೋಡಿರಿ ಹೆಂಗಿದೆ ಅಂತ. ಬ್ಯಾಗಿ ಪ್ಯಾಂಟ್ಗೆ ಪಿಂಕ್ ಕಲರ್ ಹಾಕಿದ್ದೀನಿ. ನಾನು ಅವತ್ತು ಹೇಳಿದೆ ನಮ್ಮಪ್ಪ ಶರ್ಟ್ ತಂದಿದ್ದ ದಿವಸನೇ. ಇವಾಗ ತೋರಿಸ್ತೀನಿ ನೋಡಿರಿ ಗೈಸ್. ಔಟ್ಫಿಟ್ ಆ ಥರ ಐತೆ, ಚೆನ್ನಾಗೈತೆ ಅಂದ್ಕೊತೀನಿ ನಾನು. ನನಗೆ ಅನ್ನಿಸ್ತಾ ಇದೆ ಚೆನ್ನಾಗೈತೆ ಅಂತ. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ಗೈಸ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಕಾಲೇಜ್ ಸ್ಟಾರ್ಟ್ ಆದಮೇಲಿಂದ ಮಿನಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಫಸ್ಟಿಂದ 1 ವರ್ಷ ಕಂಟಿನ್ಯೂಸ್ ಆಗಿ ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ನಾನು. ಏನು ಅಂತ ಬೇಗ ಸದ್ಯದ್ರಲ್ಲಿ ನ್ಯೂಸ್ ಕೊಡ್ತೀನಿ. ನಾನು ಮಿನಿ ವ್ಲಾಗ್ಸ್ ಮಾಡಿ ಎಡಿಟಿಂಗ್ ಕಲ್ತ ಮೇಲೇ ನಾನು ಲಾಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆದ್ರೂ ಮತ್ತೆ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ಅನ್ನಿಸ್ತಾಯಿದೆ. ಅದಕ್ಕೆ ಮಿನಿ ವ್ಲಾಗ್ಸ್ ಮಾಡಬೇಕಾದ್ರೇ ಅಲ್ವಾ ನನಗೆ ಗೊತ್ತಾಗಿದೆ ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಮೀಮ್ಸ್ ಆಗಬೇಕು ಎಲ್ಲ ಅಂತ. ಇವಾಗ ಅದಕ್ಕೆ ಮತ್ತೆ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಆಯಿತು ಅಂದರೆ ನಾನು ಜಾಸ್ತಿ ಶರ್ಟ್ ಏನೋ ಹಾಕೊಳ್ಳಲ್ಲ, ಟೀ ಶರ್ಟ್ ಜಾಸ್ತಿ ಇಷ್ಟಪಡ್ತೀನಿ. ಮತ್ತು ಶರ್ಟ್ಸ್ ಹಾಕೊಂಡ್ರೂ ಹಾಫ್ ಸ್ಲೀವ್ಸ್ ಅಲ್ವಾ ಜಾಸ್ತಿ ಹಾಕೊಳ್ಳೋದು. ನನಗೆ ಫುಲ್ ಸ್ಲೀವ್ಸ್ ಅಂತಾರೆ ಇನ್ಕಂಫರ್ಟಬಲ್ ಫೀಲ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಇನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಅದಕ್ಕೇ ಒಂದೆರಡು ಕ್ಲಿಪ್ಸ್ ತೊಗೊಂಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಆಲ್ರೆಡಿ ಊಟ ತಿಂದು ಒಂದು ಸರಿ ಮನೆಗೆ ಎದ್ದಿದ್ದೀನಿ. ಇವಾಗ ಸ್ವಲ್ಪ ಬರ್ಡೇ ಆಗಿರೋದ್ರಿಂದ ಕೆಳಗಡೆ ಅಷ್ಟು ಕೆಲ್ಸಕ್ಕೆ ಹೋಗಿಲ್ಲ. ಅಂದರೆ ಏನು ಗೊತ್ತಾ, ನನಗೆ ಈ ಬರ್ಡೇಲಿ ಕೇಕ್ ಕಟ್ ಮಾಡೋದೇ ಆಗಲಿ ಇನ್ನೊಂದು ಏನೇ ಮಾಡಿದ್ರು ಮಾಡೋದು ಅಷ್ಟು ಇಷ್ಟ ಆಗೋಲ್ಲ. ಯಾಕೆ ಅಂದರೆ ಗೈಸ್, ಅಲ್ಲಿಗೆ ಅದೇನೋ ನನ್ನ ಬರ್ಡೇಲಿ 2-3 ಇಯರ್ಸಿಂದ ನನ್ನ ಬರ್ಡೇ ಕೇಕ್ ಬೇಡ ಅಂತ ಇರೋದು. ಮುಂಚೆ ಎಲ್ಲ ನಮ್ಮಪ್ಪ ತಮಾಷೆಗೆ ಕೇಕ್ ಏನು ಬೇಡ ನಿನ್ನ ಬರ್ಡೇಗೆ ಅಂದರೆ ಹತ್ಕೊಂಡು ಕೂತ್ಕೊತಾ ಇದೆ. ಒಂದು 3-2 ಇಯರ್ಸಿಂದ ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡ್ತಾಯಿಲ್ಲ. ಅಂದರೆ ಬೇರೆಯವ್ರ ಬರ್ಡೇ ಕೇಕ್ ಕಟ್ ಮಾಡಿರಿ ಅಂತ ಹಠ ಮಾಡ್ತಿರ್ತೀನಿ, ನನ್ನ ಬರ್ಡೇ ಮಾತ್ರ ಕೇಕ್ ಕಟ್ ಮಾಡಬೇಡ್ರಿ ಅಂತ ಹಠ ಮಾಡ್ತಿರ್ತೀನಿ. ಅದೇನೋ ಗೈಸ್ ನನಗೆ ಈ ನಡುವೆ ಆ ಥರ ಅನಿಸಿದೆ, ಕೇಕ್ ಕಟ್ ಮಾಡೋದು ಬೇಡ ಅಂತ. ಅದಕ್ಕೇ ಮನೇಲಿ ಬೇಡ ಅಂತ ಕೇಕ್ ಕಟ್ ಮಾಡಲ್ಲ ನನಗೆ ಅಂತ. ನೋಡೋಣ ಏನಾಗುತ್ತೆ ಇವತ್ತು ಫುಲ್ ಡೇ ಅಂತ. ನಾನು ಜಸ್ಟ್ ಒಂದು ಚೂರು ಕ್ಲಿಪ್ಸ್ ಹಾಕ್ತಾಯಿದ್ದೀನಿ ಎಲ್ಲ ಕಡೆ. ಯಾಕೆ ಅಂದರೆ ನನಗೆ ಸಮಥಿಂಗ್ ನಾನೊಂದು ಬಿಗ್ ಸ್ಟೆಪ್ ತೊಗೊಳ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಅದಕ್ಕೋಸ್ಕರ ನಾನು ಸ್ವಲ್ಪ ವ್ಲಾಗಿಂಗ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ವ್ಲಾಗಿಂಗೇ ಮಾಡೋದು ನೀಟ್ ಬರೆಯಲ್ಲ ನಿಜವಾಗ್ಲೂ.
ನೀಟ್ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ, ನೀಟಿಲ್ಲ. ಆದರೆ ಸ್ವಲ್ಪ ವ್ಲಾಗಿಂಗೆಲ್ಲ ಸ್ವಲ್ಪ ಮುಂದೆ. ಫೈನಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಈ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗನ್ನೇ ನಾಳೆ ವ್ಲಾಗಲ್ಲಿ ಮೀಟನ್ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್. ಇವಾಗ ಬರ್ಡೇ ಏನು ನಾನು ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಜಾಸ್ತಿ ಏಜ್ ಆಗ್ತೈತೆ ಗೈಸ್, ಬೇಗ ವಯಸ್ಸಾಗ್ತೈತೆ, ಹೆಂಗೂ ಹೋಗ್ತೈತೆ ಎಲ್ಲದೇ ಗೊತ್ತಾಗ್ತಾಯಿಲ್ಲ ಗೈಸ್. ನಾನು 18 ಇಯರ್ಸ್ ಬರ್ಡೇ ನಿನ್ನೆ ಮೊನ್ನೆ ಮಾಡ್ಕೊಂಡಂಗೆ ಐತೆ. ಹೋದ ಸರಿ ಉಡುಪಿಗೆ ಹೋಗಿದ್ವಿ, ಶನಿವಾರ ಬಿದ್ದಿತ್ತು ಬರ್ಡೇ ಅಂತ, ಈ ಸರಿ ಭಾನುವಾರ ಬಿದ್ದಿತ್ತು. ನಾವೇ ಮನೇಲಿ ಒಂದು ಮೇಕೆನ ಕಚ್ಚಕ್ಕೆ ಅನ್ಸ್ಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ಏನಂದರೆ ನಮ್ಮಣ್ಣ ಐಸ್ ತರ್ಕೋವನೆ, ಕೇಕ್ ತರ್ತೀನಿ ಅಂದ ಬೇಡ ಐಸ್ ತಗೊಂಬ ಅಂದಿದ್ದೀನಿ. ಐಸ್ ತರ್ಕೋವನೆ, ತಿಂದ್ಬಿಟ್ಟು ಐಸ್ ಪಟ್ಟಿ ಮಾಡಿಬಿಟ್ಟು ತಿಂದ್ಬಿಟ್ಟು ಮೈಕೊಂಡು ಅಷ್ಟೇ ಫ್ಲಾಟ್.